ವಾಡಿಕೆಯ ಮುಂಗಾರು ಜೂನ್ 1ನೇ ವಾರ ಅಥವಾ 2ನೇ ವಾರಕ್ಕೆ ಕರಾವಳಿಯನ್ನು ಪ್ರವೇಶ ಮಾಡಬೇಕಾಗಿತ್ತು. ಆದರೆ ಮುಂಚಿತವಾಗಿಯೇ ಮಳೆ ಬಂದಿದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಎದ್ದಿರೋ ಕಾರಣ ಉಡುಪಿ ಜಿಲ್ಲೆಯಾದ್ಯಂತ ವಿಪರೀತವಾಗಿ ಮಳೆ ಸುರಿತಾ ಇದೆ. ಅದರ ಜೊತೆಗೆ 50ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸ್ತಾ ಇರೋದ್ರಿಂದ ಮೀನುಗಾರಿಕಾ ಚಟುವಟಿಕೆಗಳು ಬಹಳಷ್ಟು ಮುನ್ನೆಚ್ಚರಿಕೆಯಿಂದ ನಡೀಬೇಕು ಅನ್ನುವಂಥ ಸೂಚನೆಗಳನ್ನು ಕೊಡಲಾಗಿದೆ. ನಾವು ನೋಡ್ಬೋದು ಅರಬ್ಬಿ ಸಮುದ್ರದಲ್ಲಿ ಫಿಶಿಂಗ್ ಚಟುವಟಿಕೆಗಳು ಹೇಗಿದೆ ಅನ್ನುವಂಥದ್ದು. ಒಂದು 2-3 ದಿವಸದ ಹಿಂದೆನೇ ಒಂದು ಸೂಚನೆಯನ್ನು ಕೊಡಲಾಗಿತ್ತು. ಚಂಡಮಾರುತ ಲಕ್ಷದ್ವೀಪದ ಭಾಗಗಳಲ್ಲಿ ಅಪ್ಪಳಿಸಿದೆ, ಹಾಗಾಗಿ ಮೀನುಗಾರರು ಬಹಳ ಕಟ್ಟೆಚ್ಚರದಿಂದ ಇರಬೇಕು ಅಂತ ಹೇಳಿ. ಹಾಗಾಗಿ ಒಂದು ವಾರದಿಂದ ಯಾರ್ಯಾರು ಪ್ಲಾನ್ ಮಾಡ್ಕೊಂಡಿದ್ರು ಫಿಶಿಂಗ್ಗೆ ಹೋಗಬೇಕು ಅನ್ನುವಂಥವ್ರು, ಅವರೆಲ್ಲರೂ ಕೂಡ ಮಲ್ಪೆಯಲ್ಲಿ ಲಂಗರು ಹಾಕಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ವೈಟ್ ಮತ್ತೆ ರೆಡ್ ಕಲರ್ನಲ್ಲಿ ಇರುವಂತಹ ಬೋಟ್ಗಳು ಅದು ಡೀಪ್ ಸಿ ಫಿಶಿಂಗ್ಗಳು, 15 ದಿವಸಗಳಿಗೆ ಸಮುದ್ರದಲ್ಲೇ ಇದ್ದು ಫಿಶಿಂಗ್ ಮಾಡುವಂತಹ ಬೋಟ್ಗಳು. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು ಯಾರ್ಯಾರು ಅರಬ್ಬಿ ಸಮುದ್ರಕ್ಕೆ ಫಿಶಿಂಗ್ಗೆ ಹೋಗಿದ್ದಾರೆ, ಜಿಲ್ಲಾಡಳಿತದ ಮತ್ತು ಹವಾಮಾನ ಇಲಾಖೆ ಒಂದು ಮುನ್ಸೂಚನೆ ಬಂದಿತ್ತು. ಯಾರ್ಯಾರು ಫಿಶಿಂಗ್ಗೆ ಹೋಗಿದ್ದಾರೆ ಅವರು ಯಾರು ಕೂಡ ಕಡಲಿಗೆ ಇಳಿಬಾರ್ದು ಮತ್ತು ರಿಸ್ಕ್ ಅನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸೂಚನೆ ಕೊಟ್ಟ ನಂತರ ಆ ಬೋಟ್ಗಳು ವಾಪಸ್ ಬಂದರಿಗೆ ಬರ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ರೆಡ್ ಕಲರ್ನ ಬೋಟ್ಗಳು 15 ದಿವಸ 10 ದಿವಸ ಹಿಂದೆ ಹೋಗುವಂತಹ ಬೋಟ್ಗಳು ಮತ್ತು ಯಾವೆಲ್ಲ ಬೋಟ್ಗಳು ನಿನ್ನೆ ಮೊನ್ನೆ ಹೊರಟಿತ್ತು ಆ ಬೋಟ್ಗಳು ಕೂಡ ವಾಪಸ್ ಬಂದರಿಗೆ ಬರ್ತಾ ಇರುವಂಥದ್ದು. ಮುಂದಿನ 2-3 ದಿವಸ ಜಿಲ್ಲೆಯಲ್ಲಿ ರೆಡ್, ಆರೆಂಜ್, ಯೆಲ್ಲೋ ಅಲರ್ಟ್ಗಳನ್ನು ವಿಸ್ತರಿಸಿ ಹಾಕಿದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಮಳೆ ಮೋಡ ಎಷ್ಟರ ಮಟ್ಟಿಗೆ ಆವರಿಸಿದೆ ಅನ್ನುವಂಥದ್ದು. ಜೂನ್ ಜುಲೈ ತಿಂಗಳಲ್ಲಿ ಯಾವ ಪ್ರಮಾಣದಲ್ಲಿ ಒಂದು ಕಾರ್ಮೋಡ ಆವರಿಸಿರ್ತದೋ ಅದೇ ಥರದ ದೃಶ್ಯಾವಳಿಗಳು ಈಗ ಕಂಡು ಬರ್ತಾ ಇದೆ. ಹಾಗಾಗಿ ಸಮುದ್ರದಲ್ಲಿ ವಿಪರೀತವಾದ ಗಾಳಿಯ ಒತ್ತಡ ಇರೋದ್ರಿಂದ ಪಕ್ಕದ ಜಿಲ್ಲೆ ಉತ್ತರ ಕನ್ನಡ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅದನ್ನು ಹೊರತುಪಡಿಸಿ ರಾಜ್ಯದ ಗಡಿಯನ್ನು ಹೊರತುಪಡಿಸಿ ಹೋಗಿರುವಂಥ ಗೋವಾ, ಮಹಾರಾಷ್ಟ್ರ, ಗುಜರಾತ್ ಬಾರ್ಡರ್ನವರೆಗೂ ಕೂಡ ಫಿಶಿಂಗ್ ಮಾಡುವಂತಹ ಬೋಟ್ಗಳು ಹೋಗಿರ್ತವೆ. ಅವು ಎಲ್ಲರೂ ಕೂಡ ಅಲ್ಲಿನ ಬಂದರುಗಳನ್ನು ನೆಚ್ಚಿಕೊಳ್ಬೇಕು, ಅಂದರೆ ವಾಪಸ್ ಉಡುಪಿಯವರೆಗೆ ಬರುವ ರಿಸ್ಕನ್ನು ತೆಗೆದುಕೊಳ್ಬೇಡಿ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ಕೆಲವಷ್ಟು ಬೋಟ್ಗಳು ತಮ್ಮ ಒಂದು 10-15 ದಿವಸ ಫಿಶಿಂಗ್ನ ಒಂದು ಏನು ಅವಧಿ ಇದೆ ಅದನ್ನು ಮೊಟಕುಗೊಳಿಸಿ ವಾಪಸ್ ಬಂದರಿಗೆ ಬಂದು ಲಂಗರು ಹಾಕ್ತಾ ಇದೆ. ಮುಂದಿನ ಸೂಚನೆಯವರೆಗೆ ಕಡಲಿಗೆ ಯಾರೂ ಕೂಡ ಮೀನುಗಾರರು ಇಳಿಬಾರದು ಅನ್ನುವಂತಹ ಒಂದು ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.